ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾರ್. ಆತ್ಮೀಯರೇ, ಈಗಾಗಲೇ ಜಿಲ್ಲೆಯ ನೀರಾವರಿಗಾಗಿ ಹೋರಾಟ ಹುಕ್ಕೇರಿಯಲ್ಲಿ ಆಯಿತು. MD ಅವರು ಬಂದರು, ಆಶ್ವಾಸನೆ ಕೊಟ್ಟರು, ಆರಂಭಿಸ್ತೀವಿ ಸಮೀಪದಲ್ಲಿ ಅಂತ ಹೇಳಿದರು. 2 ತಿಂಗಳ ಸಮಯಾವಕಾಶ ತೆಗೆದುಕೊಂಡು ಕೆಲಸನೂ ಶುರು ಮಾಡಿದ್ರು ಅಂತೇಳಿ ನಂಬಿಕೊಂಡು ನಮ್ಮ ಚೋನಪ್ಪ ಪೂಜಾರಿ ಮತ್ತು ಲೇಖಕ ಶಶಿಕಾಂತ್ ಗುರೂಜಿಯವರು ಆ ಹುಕ್ಕೇರಿ 4 ದಿನದ ಬಂದ್ ಮಾಡಿ ಈಗ ಸಾಲಹಳ್ಳಿ ಕಡೆಗೆ ಬಂದಿದ್ದಾರೆ. ಅಲ್ಲಿ ಪಾದಯಾತ್ರೆ ನಮ್ಮ ಗೊಡ್ಚಿ ಈರಣ್ಣನ ಗುಡಿಯಿಂದ ಸಾಲಹಳ್ಳಿವರೆಗೆ ಮಾಡಿದ್ದಾರೆ. ಅಲ್ಲಿಗೆ ಹೋರಾಟಗಾರರು, ರೈತ ಹೋರಾಟಗಾರರು. ಅಲ್ಲಿ ಸಹಿತ 2 ಏತ ನೀರಾವರಿಗಳು, ಒಂದು ವೀರಭದ್ರೇಶ್ವರ ಏತ ನೀರಾವರಿ, ಇನ್ನೊಂದು ಬಸವೇಶ್ವರ ಏತ ನೀರಾವರಿ. ಇವುಗಳನ್ನು ಆರಂಭಿಸಬೇಕು, ಇವು ಮುಗಿಸ್ಬೇಕು ಅನ್ನೋಂಥ ಒಂದು ಹೋರಾಟ. ಯಾಕಂದರೆ ಅಲ್ಲಿಯೂ ಮಲಪ್ರಭಾ ನದಿ ಹರಿದ್ರು ಸಹಿತ ಅಲ್ಲಿ ನೀರಿನ ಸಮಸ್ಯೆ ಇದ್ದದ ರಾಮದುರ್ಗ ತಾಲೂಕು ತುಂಬ. ನಿಜವಾಗಿ ಇವತ್ತು ಪಟ್ಟಣವರಾಗಿರ್ಬೋದು, ಅದೇ ಕಾಲಕ್ಕೆ ಇವತ್ತು ಅಧಿಕಾರದಲ್ಲಿಲ್ಲ ಯಾದವಾಡ ಅವ್ರ ಆಮದ್ ಬೇರೆ ಅವರಾಗಿರ್ಬೋದು, ಇವುಗಳೆಲ್ಲ ಮುಗಿಸ್ಬೋದಾಗಿತ್ತು. ಇಷ್ಟೊಳಗೆ ಭಾಳ ಲೇಟ್ ಮಾಡಿದರು. ಆದರೂ ಈಗಾದರೂ ಸ್ಟಾರ್ಟ್ ಮಾಡಿ ಅನ್ನೋದು ರೈತರ ಬೇಡಿಕೆಯಲ್ಲಿದೆ. ಆ ದಿಶೆಯಲ್ಲಿ ರೈತ ಸಂಘದವರು ಈ ಹುಕ್ಕೇರಿಯಿಂದ ರಾಮದುರ್ಗಕ್ಕೆ ಬಂದಿದ್ದಾರೆ. ಅಲ್ಲೇ ವಿಶೇಷವಾಗಿ ಈ ಸಂದರ್ಭದಲ್ಲೇ ನಮ್ಮ ಏನಪ್ಪ ಅಂದ್ರೆ ಚೋನಪ್ಪ ಪೂಜಾರಿ ಅವರು ಬೇಡಿಕೆಯನ್ನು ರೈತರ ಪರವಾಗಿ ಇಟ್ಟ, ಇದಾದ್ರೆ ಶೀಘ್ರ ಆಗ್ಬೇಕ್ರಿ, ನಾವು ಜಲ್ದಿ ಸ್ಟಾರ್ಟ್ ಮಾಡ್ತೀವಿ ಅಂತ ನೀವು ಬರೆದು ಕೊಡಬೇಕು ನಮಗೆ, ಇಲ್ಲಾದ್ರೆ ನಾವು ಇದನ್ನು ಹೋರಾಟ ಮುಂದುವರಿಸ್ತೀವಿ, ಮತ್ತು ನಾವು ರೈತರಿಗೆ ಕೊಡ್ಕೊಂಡು ನಾವು ಜನದವರು ನೀವು ನೀರು ಒದಗಿಸುವವರೆಗೆ ನಾವು ಮುಂದುವರಿಸ್ತೀವಿ ಅನ್ನೋಂಥ ಮಾತನ್ನು ವಿಶೇಷವಾಗಿ ಅವರು ಚೋನಪ್ಪನವ್ರು ಮಾತಾಡ್ತಾ, ರೈತ ಸಂಘದ ಅಧ್ಯಕ್ಷರು, ಏತ ನೀರಾವರಿ ಯೋಜನೆಗಳನ್ನು ಶೀಘ್ರದಲ್ಲಿ ಆರಂಭಿಸುವುದಾಗಿ ಅಶೋಕ್ ಪಟ್ಟಣ ಅವರು ಸ್ಥಳಕ್ಕೆ ಆಗಮಿಸಿ ಲಿಖಿತವಾಗಿ ಭರವಸೆ ನೀಡಬೇಕು. ಇಲ್ಲದಿದ್ದರೆ 26ರಂದು ರಾಮದುರ್ಗ ಪಟ್ಟಣ ಸೇರಿ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಬಂದ್ ಆಚರಿಸಲಾಗುವುದು. ಮುಂದೊಂದು ದಿನ ಈ ಹೋರಾಟ ತೀವ್ರ ಸ್ವರೂಪ ಪಡೆದುಕೊಳ್ಳಲಿದೆ ಎಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಅಂದ್ರೆ ಆಗಲಿ, ಶೀಘ್ರವಾಗಿ ಜಲ್ದಿ ಆಗಲಿ ಅನ್ನುವಂಥ ಮಾತನ್ನು. ನಿಜವಾಗಿಯೂ ಒಂದು ಒಳ್ಳೆಯ ಹೋರಾಟ. ಇದ್ರ ಬಗ್ಗೆ ಎರಡು ಅಭಿಪ್ರಾಯ ಇಲ್ಲ. ಹೌದು, ಇಷ್ಟರೊಳಗೆ ಸ್ವತಂತ್ರ ಸಿಕ್ಕವಾಗಿ 70-75 ವರ್ಷ ಆದ್ರೂ ಎಲ್ಲ ಕಡೆ ನೀರಿಲ್ಲ, ಕುಡಿಯೋ ನೀರಿನ ತಾಪತ್ರೆ ಇವತ್ತು ತಪ್ತಾ ಇಲ್ಲ. ಕರುಗಳಿಗೆ ಸಹಿತ ನೀರು ಸಿಗ್ತಾ ಇಲ್ಲ, ಒಕ್ಕಲ್ತನಕ್ಕೂ ನೀರು ಕಡಿಮೆ ಆಗ್ತದೆ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಮತ್ತು ಅದರ ಪ್ರತಿಫಲನ ಇವತ್ತು ಹೋರಾಟಗಳು ಸ್ಟಾರ್ಟ್ ಆಗಿದ್ದಾವೆ. ಒಂದು ಸಮಾಧಾನ ಏನಪ್ಪ ಅಂದ್ರೆ, ಈ ರೈತರಲ್ಲಿ ನಮ್ಮ ಈಗಾಗಲೇ ಹೇಳಿದ ನಿಮಗೆ ಬಾಬಾಗೌಡ ಪಾಟೀಲ್ ಆಗಿರ್ಬೋದು, ಅದೇ ಕಾಲ ಪ್ರೊಫೆಸರ್ ನಂಜನಸ್ವಾಮಿ ಅಂಥವ್ರಾಗಿರ್ಬೋದು, ಒಂದು ಹಿಂದಿದಂಥ ರುದ್ರಪ್ಪನಂಥವ್ರು ಆಗಿರ್ಬೋದು, ಸುಂದರೇಶ್ ಅಂಥವ್ರು ಆಗಿರ್ಬೋದು, ಭಾಳಷ್ಟು ಹೋರಾಟಗಳನ್ನು ಮಾಡಿದರು ಈ ರೈತರ ಸಲುವಾಗಿ. ಯಾಕೋ ಏನೋ ಅವ್ರಿಗೆ ಪೂರ್ಣ ಪ್ರಮಾಣದಲ್ಲಿ ರೈತರ ಸಮಸ್ಯೆಗೆ ಪರಿಹಾರ ಕೊಡಲಿಕ್ಕೆ ಆಗಿರಲಿಲ್ಲ, ಎಲ್ಲರಿಗೂ ನೀರು ಒದಗಿಸೋ ಸಾಧ್ಯತೆಗಳು ಆಗಿರಲಿಲ್ಲ. ಅದು ಇವತ್ತೆಲ್ಲ ಕಾಲ್ತಾ ಇರೋದು ಕಣ್ಣಿಗೆ. ಅದನ್ನು ತೊಗೊಂಡು ಇವತ್ತು ನಮ್ಮ ಹೊಸದಾಗಿ ಬಂದಂಥ ನವ ರೈತರ ಬಗ್ಗೆ ಕಾಳಜಿ ಉಳ್ಳಂಥವ್ರು ಈ ನಮ್ಮ ಇಬ್ಬರು ಜೋಡಿ ಎತ್ತುಗಳಂತ ಕರ್ಕೊಳ್ತೀವಿ ಈ ಭಾಗದಲ್ಲಿ ಇವತ್ತು ಎಲ್ಲ ಕಡೆ ನೀರಾವರಿ ಆಗಲಿ ಬೆನ್ನತ್ತಿದ್ದಾರೆ. ಭಾಳ ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ. ಯಾಕಂದ್ರೆ ಪ್ರತಿ ರೈತಗೂ ಇವತ್ತು ಅತ್ಯವಶ್ಯ ಅಂದ್ರೆ ಭೂಮಿ ಇರ್ತದೆ, ನೀರು ಇರೋದಿಲ್ಲ. ಆ ನೀರಿಗಾಗಿ ಇವತ್ತು ಹೋರಾಟ, ಎಲ್ಲರಿಗೂ ನೀರಾವರಿ ಆಗಬೇಕು ಅನ್ನೋಂಥ ಹೋರಾಟ. ಮತ್ತು ಅದರಲ್ಲಿ ಏತ ನೀರಾವರಿ ಆದರೆ ಇನ್ನೊಂದು ಸ್ವಲ್ಪ ಹೆಚ್ಚು ಅನುಕೂಲ ಆಗ್ತದೆ ಅನ್ನೋಂಥ ಒಂದು ಏನಪ್ಪ ಅಂದ್ರೆ ವಾದ ಮತ್ತು ಸತ್ಯನೂ ಹೋದವು. ಆ ದಿಶೆಯಲ್ಲಿ ಈ ನಮ್ಮ ಯುವ ರೈತ ಹೋರಾಟಗಾರರು ತಮ್ಮ ಕೆಲಸ ಆರಂಭಿಸಿದ್ದಾರೆ. ಇದು ಒಳ್ಳೆಯ ಆರಂಭ. ಆದರೆ ಇಲ್ಲೊಂದಿಷ್ಟು ನಾವು ನೆನಪಿಡಬೇಕಾಗಿದ್ದೇನಪ್ಪ ಅಂದ್ರೆ, ಇಂಥ ರೈತ ಮೂಮೆಂಟನ್ನು ರಾಜಕೀಯದಿಂದ ಮುಕ್ತವಂಥ ಮತ್ತು ಸ್ವಾಭಿಮಾನ ಸಂಘಟನೆಗಳನ್ನು ಮುರಿಯುವಲ್ಲಿ ನಮ್ಮ ರಾಜಕೀಯ ಪಕ್ಷ ಭಾಳ ಜಾಣರಿರ್ತಾರೆ. ಅದರಲ್ಲೂ ಆ ರಾಜಕಾರಣಿಗಳನ್ನ ಇವತ್ತು ಯಾರೂ ನಂಬೋ ಸ್ಥಿತಿ ಒಳಗೆ ಇಲ್ಲ ಅನ್ನೋದು ಇವ್ರಿಗೆ ಗೊತ್ತಿರಬೇಕು. ಮತ್ತು ಇವ್ರಿಗೆ ಗೊತ್ತದಂತ ತಿಳ್ಕೊಂಡಿದ್ದೀವಿ. ಯಾಕಂದ್ರೆ ನಿಧಾನಕ್ಕೆ ಇವ್ರೊಳಗೆ ಸೇರ್ಕೊಳ್ಳೋಂಥ ಪ್ರಯತ್ನ ಮಾಡ್ತಾ ಇರ್ತಾರೆ ರಾಜಕಾರಣಿಗಳು. ಯಾರೂ ಇಲ್ಲ ಅವರು. ಬೆಳಗಾವಿ ಜಿಲ್ಲೆ ರಾಜಕಾರಣ ಇರಲಿ, ಬಾಜು ಜಿಲ್ಲೆ ರಾಜಕಾರಣ ಇರಲಿ, ಬಡ ಇದ್ದೆ ರಾಜ್ಯದಿರಲಿ, ದೇಶದಿರಲಿ, ಇಂಥ ಮೂಮೆಂಟ್ಗಳನ್ನ ಹೆಂಗಾದ್ರು ಮಾಡಿ ಮುರಿಬೇಕಪ್ಪ. ಯಾಕಂದ್ರೆ ನೀವು ನೇರವಾಗಿ ಜನರ ಸಮಸ್ಯೆಗಳಿಗೆ ಸಂಬಂಧಿಸಿದಂಥವುಗಳು. ಇಂಥ ಸಮಸ್ಯೆ ತೊಗೊಂಡಾಗ ಈ ವ್ಯವಸ್ಥೆಯನ್ನು ಬದಲು ಮಾಡೋ ಶಕ್ತಿ ಇವತ್ತು ಏನಾದರೂ ಇದ್ದರೆ ಈ ದೇಶದ ದುಡಿಯೋ ವರ್ಗ, ಈ ದೇಶದ ವಿದ್ಯಾರ್ಥಿ ವರ್ಗದಲ್ಲೇ. ಯಾಕಂದರೆ ವಿದ್ಯಾರ್ಥಿ ವರ್ಗದಲ್ಲಿ ವಯಸ್ಸು ಸಾಲದಿರ್ತದೆ, ಏನಾದರೂ ಹೊಸನ್ನು ಮಾಡಬೇಕು ಅಂತ ಕುತೂಹಲ ಇರ್ತದೆ, ತರತಕ್ಕಿರ್ತದೆ. ಜೊತೆಗೆ ಒಳ್ಳೆಯ ಶಿಕ್ಷಣ ಆಯ್ತಪ್ಪ ಅಂದರೆ ಏನಾದರೂ ಕ್ರಾಂತಿ ಮಾಡಬೇಕು ಅಂತ ಒಂದು ಮನಸ್ಥಿತಿ ಬಂದಿರ್ತದೆ.
ಅಂದಾಗ ಇವ್ರಿಗೆ ಮಾತ್ರ ಸಾಧ್ಯ ಅದ ಅದು ಮಾಡಲಿಕ್ಕೆ, ಬದಲಾವಣೆ ಮಾಡಲಿಕ್ಕೆ. ಅದಕ್ಕೆ ಈ ರೈತ ಸಂಘಟನೆ ಆಗಿರ್ಬೋದು, ದಲಿತ ಸಂಘಟನೆಗಳಾಗಿರ್ಬೋದು, ಹಿಂದುಳಿದ ಸಂಘಟನೆಗಳಾಗಿರ್ಬೋದು, ಇವ್ರು ಏನಾದರೂ ಎಚ್ಚರಗೊಂಡು ಸ್ಟ್ರೈಕ್ ಮಾಡೋಕ್ಕಿರ್ತಾರೆ, ಹೋರಾಟ ಮಾಡಲಿಕ್ಕಿರ್ತಾರೆ, ಅದನ್ನು ಮುರಿಯುವಂಥ ಕೆಲಸಗಳನ್ನು ಇಲ್ಲಿಯೇ ಮೇಲ್ವರ್ಣೀಯ ಜನ್ಯ ಜಾತಿಯ ನಾಯಕರು, ರಾಜಕೀಯ ನಾಯಕರು ಅದನ್ನು ಮಾಡ್ತಾ ಇರ್ತಾರೆ. ಅದು ಇಲ್ಲಿ ಆಗೋ ಸಾಧ್ಯತೆಗಳಿದ್ದಾವೆ. ಇವತ್ತು ಬೇಕಾಗಿರೋದು ನೀರಾವರಿಗಾಗಿ ಮಾತ್ರ, ಅದಕ್ಕೆ ಸೀಮಿತವಾಗಿ ಮಾತ್ರ ಇದು ಹೋರಾಟ ಆಗೋ ಜೊತೆಗೆ ಆ ರಾಜಕೀಯ ಬಿಡೋದಂದ್ರೆ ಇವತ್ತು ನಮ್ಮ ರಾಜಕಾರಣ ಮಾಡ್ತಾರಲ್ಲ, ಈ ರಾಜಕೀಯ ಅಲ್ಲ, ರಾಜನೀತಿ ಅಂತ ಬಿಡಲಿಕ್ಕೆ ಸಾಧ್ಯ ಇಲ್ಲ. ಯಾವ ಧರ್ಮನೂ ರಾಜನೀತಿ ಬಿಟ್ಟು ಹೇಳೋದಿಲ್ಲ. ನೀ ಸಜ್ಜನಾಗಿ ಬದುಕು ಅನ್ನುವಂಥ ಮಾತು ಹೇಳೋ ಜೊತೆಗೆ ಸಜ್ಜನಾಗಿ ಬದುಕೋದಕ್ಕೆ ಏನು ವ್ಯವಸ್ಥೆ ಬೇಕು ಅದು ವ್ಯವಸ್ಥೆ ತಯಾರು ಮಾಡ್ತಾ ಇರ್ತದೆ, ಮಾಡಿರ್ತದೆ. ಅದು ಅದ್ರ ಪ್ರಕಾರ ಯಾರು ಹೋಗಲಾರ್ದಕ್ಕೆ ಅಲ್ಲೇ ಏನಾಗ್ತದಪ್ಪ ಅಂದ್ರೆ ಈ ಗುಂಡಾಯಿಸಮು, ಮತ್ಯಾಯಿಸಮು, ನೆಪೋಟಿಸಮು ಇವೆಲ್ಲ ಬಂದು ಸೇರ್ಕೊತಾವಲ್ಲ. ಇಂಥ ಪ್ರಸಂಗ ಇರೋದ್ರಿಂದಾಗಿ ಇವತ್ತು ನಮ್ಮ ರೈತ ಸಂಘದ ಈ ಸಹೋದರ ನಾಯಕರು ಅಥವಾ ಒಂದು ಹೋರಾಟಗಾರರು ಇವತ್ತು ಎಚ್ಚರ ಇರಬೇಕಾಗಿದೆ. ನಿಧಾನಕ್ಕೆ ಇವ್ರ ಕಡೆಗೆ ಇಲ್ಲಿಯ ರಾಜಕಾರಣಿಗಳು ನೋಡ್ತಾ ಇದ್ದಾರೆ. ಒಂದು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದಾಗಿ ರಾವುಗನ್ನಡಲ್ಲಿ ಹಾಕಿ ತೋರಿಸುವಂಥವ್ರು ಇದ್ದಾರೆ. ಇವತ್ತು ಪಟ್ಟಣವ್ರಿಗೆ ನೀವು ಬಂದು ನೋಡಿಲ್ಲ ಅದರಿಂದ ಮಾಡಲಿ ಅಂತ ಹೇಳಿದ ಆಗಿರ್ಬೋದು. ಅದೇ ಕಾಲಕ್ಕೆ ಕತ್ತಿಯವರು ಬ್ರದರ್ಸ್ ಕುರಿತಾಗಿರ್ಬೋದು, ಜಾರಕಿಹೊಳಿ ಬ್ರದರ್ಸ್ ಕುರಿತಾಗಿರ್ಬೋದು. ನೀವು ಮಾತಾಡೋಕ್ಕಿಂತಲೂ ಇವರ ರಾಜಕಾರಣಿಗಳು ಭಾಳ ವ್ಯವಸ್ಥಿತವಾಗಿ ಇಡೀ ಒಂದು ಹೋರಾಟವನ್ನು ಮುರಿದು ಹಾಕುವಂಥ ಎಲ್ಲ ಸಾಧ್ಯತೆಗಳು ಇರ್ತಾವೆ. ಹೀಗಾಗಿ ಇದಕ್ಕೆ ಆಸ್ಪದ ಕೊಡ್ದಂಗೆ ರೈತರನ್ನು ಜಾಗೃತಿ ಮಾಡಿಕೊಂಡು ನೀರಾವರಿ ಕೆಲಸಗಳನ್ನು ಮಾಡ್ತಾನೆ. ಯಾವ ರೀತಿಯಾಗಿ ರೈತರನ್ನ ರಾಜಕೀಯವಾಗಿ ಜಾಗೃತಿ ಮಾಡಬೇಕು ಅನ್ನೋದನ್ನು ಅವ್ರು ಸ್ವತಃ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಒಮ್ಮೆ ಇಲೆಕ್ಷನ್ ನಿಂತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಸೋತಿದ್ದು ಅದ ಅಂತ ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ. ಭಾಳ ಕಷ್ಟದ ಮಂದಿ ಕೊಡ್ಬೋದು ನಿಮಗೆ ಇವತ್ತು ಸಾಕಷ್ಟು, ಆದ್ರೆ ಎಲ್ಲರೂ ಮತ ಹಾಕ್ತಾರಂತಲ್ಲ, ಮಂದಿ ಮತನೂ ಕೇಳ್ತಾ ಇಲ್ಲ. ರಾಜಕೀಯದಿಂದ ದೂರವಾದಂಥ ನಿಮ್ಮ ಸಂಘಟನೆ ಅದು ಹಾಗೆ ಬಿಡಲಿಕ್ಕೆ ಆಗೋದಿಲ್ಲ. ಅಲ್ಲೇ ಬರೋರು ಎಲ್ಲರೂ ಬರೋರು. ಇವತ್ತೀಗ ಅಲ್ಲಿ ರಾಮದುರ್ಗ ತಾಲೂಕಲ್ಲಿ ಮಾಡಿಕೊಂಡಾಗ ಅಲ್ಲಿ ನೋಡಿರಿ ಯಾದವಾಡರು ಬರ್ತಾರೆ, ಇದರಲ್ಲಿ ಭಾಗವಹಿಸಿದ್ದಾರೆ. ಮುಂದೆ ಅಲ್ಲಿ ಪಟ್ಟಣವ್ರು ಬರೋದರಿಂದ ಅವರು ಸಹಿತ ಸಪೋರ್ಟ್ ಮಾಡೋದು ಮಾತಾಡ್ತಾ ಇದ್ದಾರೆ. ಇವ್ರು ಯಾರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನ ವಿರೋಧಿಸ್ತಾರ, ಇದು ಮಾಡಬಾರ್ದು ಅಂತ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಅವ್ರೊಳಗೆ ಸೇರ್ಕೊಂಡಾದ್ರೆ ಇಲ್ಲ ಆಗಿ ಮಾಡಿಬಿಡೋದು. ಇದು ಇಲ್ಲಿ ವ್ಯವಸ್ಥೆ ನಡ್ಕೊಂಡು ಬಂದಂಥ ರೀತಿ. ಎಷ್ಟೋ ನಾವು ಪ್ರಯತ್ನ ಮಾಡೋದು ಸಂಘಟನೆ ಮಾಡಿ ಒಂದೇನೋ ಬದಲಾವಣೆ ತರಿಸ್ತೀವಿ ಅಂತಂದ್ರೆ ಅದನ್ನು ಯಾವ ರೀತಿಯಾಗಿ ಮುರಿಬೇಕಪ್ಪ, ಹೆಂಗೆ ಮುರಿಬೇಕು ಅನ್ನೋದರಲ್ಲಿ ಮಹಾ ನಿಶ್ಚಯಮ್ರಿ ಇವರೆಲ್ಲ. ಈ ದಿಶೆಯಲ್ಲೇ ಇವತ್ತು ಭಾಳ ಎಚ್ಚರಿಕೆಯಿಂದ ನಮ್ಮ ಇಬ್ಬರು ಚೋನಪ್ಪ ಪೂಜಾರಿ ಅವರು ಜೊತೆಗೆ ಶಶಿಕಾಂತ್ ಗುರೂಜಿ ಅವರು ಎಚ್ಚರಿಕೆ ಹೆಜ್ಜೆ ನೀಡಬೇಕಾಗಿದೆ. ಏನು ಆರಂಭಿಸಿದ್ದಾರೆ ಈ ನೀರಾವರಿ ಸಲುವಾಗಿ ಈ ಹೋರಾಟದಲ್ಲೇ ಇವತ್ತಿನ ರಾಜಕಾರಣಿಗಳಿದ್ದಲ್ಲ, ಇವ್ರು ಯಾರೋ ರಾಜಕಾರಣಿಗಳ ರಾಜಕೀಯ ಅದನ್ನು ದೂರ ಇದ್ದಷ್ಟು ಭಾಳ ಉತ್ತಮ. ಆದರೆ ದೂರ ಇರೋದ್ರಲ್ಲಿ ಬಿಡೋಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಈಗ ನೋಡಿರಿ ಈ ಭಾಗದಲ್ಲಿ ನೀರಾವರಿ ಮಾಡೋಕೆ ಕೊಟ್ಟಾಗ ಸಹಜವಾಗಿ ಶಾಸಕರು ಬಂದು ಬಿಡ್ತಾರೆ. ಅದೇ ಕಾಲ ಹುಕ್ಕೇರಿ ಬಂದಾಗ ಹುಕ್ಕೇರಿ ಶಾಸಕರು ಬರ್ತಾರೆ. ನಾ ಹೇಳೋ ಉದ್ದೇಶ ಅಂತ ಎಲ್ಲೋದ್ರೂ ಇವ್ರು ಇರೋವ್ರ ಜೊತೆಗೆ ಬರೋವ್ರ, ಇವ್ರ ಜೊತೆಗೆ ಇದ್ದು ನೀವು ಉಳಿಬೇಕಾಗಿದೆ ಪ್ರಾಮಾಣಿಕವಾಗಿ. ಯಾಕಂದ್ರೆ ನಿಮ್ಮ ಬಗ್ಗೆನೂ ಅಲ್ಲಲ್ಲಿ ಟೀಕೆ ಟಿಪ್ಪಣಿಗಳು ಬರ್ತಾ ಇದ್ದಾವೆ. ಒಂದು ನಡೆಯೋಣ ಅದು ನೋಡ್ರಿ, ಸಾರ್ವಜನಿಕವಾಗಿ ನಾವು ಹೊಂಟಾಗ ನಮ್ಮ ವಿರುದ್ಧ ಟೀಕೆ ಟಿಪ್ಪಣಿ ಇರುವಣ, ಅದೇನು ತಪ್ಪು ಅಂತಲ್ಲ. ಬಟ್ ಅವುಗಳಿಗೆಲ್ಲ ಉತ್ತರಿಸೋದು ಶಕ್ತಿನ ಬೆಳೆಸ್ಕೊಳ್ಳುವಂಥ ಎಲ್ಲ ಸಾಧ್ಯತೆಗಳು ಮಾಡ್ಕೋಬೇಕಾಗಿದೆ. ಜೊತೆಗೆ ಪಟ್ಟಣವರಾಯಿತು, ಯಾದವಾಡವರು ಆಯಿತು, ಇನ್ನಾದರೂ ಎಚ್ಚರಗೊಂಡ ಇವು ಯಾವ್ದು ನೀರಾವರಿ ಎಲ್ಲರಿಗೂ ರೈತರು ನೀರು ಸಿಗುವಂಥ, ಕುಡಿ ನೀರು ಸಿಗುವಂಥ ವ್ಯವಸ್ಥೆ ಇವರು ಮಾಡಬೇಕು. ಇಡೀ ಜಿಲ್ಲೆ ಎಲ್ಲ ಶಾಸಕರು ಮಾಡಬೇಕಾಗಿರೋದ್ರಿಂದ ಅಲ್ಲ, ಅವರೆಲ್ಲರಿಗೂ ಬೆನ್ನು ಹತ್ತುವಂಥ ಕೆಲಸವನ್ನು ಇವತ್ತು ಈ ಇಬ್ಬರು ಜೋಡಿಗಳು ನಮ್ಮ ಏನಪ್ಪ ಅಂತಂದ್ರೆ ಶಶಿಕಾಂತ್ ಗುರೂಜಿ ಅವರು ಮತ್ತು ನಮ್ಮ ಚೋನಪ್ಪ ಪೂಜಾರಿ ಅವರು ಇದನ್ನು ಭಾಳ ಸಂಯಮದಿಂದ ಎಚ್ಚರಿಕೆಯಿಂದ ಸಂಘಟನೆ ಮಾಡ್ಕೊಂಡು ಮುಂದುವರಿಬೇಕಾಗಿದೆ. ಇಲ್ಲಾಂದ್ರೆ ಇವರಿಗೂ ಒಂದಿಷ್ಟು ಕೆಟ್ಟ ಹೆಸರು ಬರುವ ಸಾಧ್ಯತೆಗಳಿದ್ದಾವೆ. ಒಂದು ಮೂಮೆಂಟ್ ನಡೆದಿದೆ, ಭಾಳ ಚೆನ್ನಾಗಿ ನಡೆದಿದೆ. ಇದನ್ನು ಉಳಿಸ್ಕೊಂಡು ಹೋಗೋ ಸ್ಥಿತಿ ಅಷ್ಟು ಮುಖ್ಯದ. ಆ ದಿಶೆಯಲ್ಲೇ ಚೋನಪ್ಪ ಪೂಜಾರಿ ಮತ್ತು ಶಶಿಕಾಂತ್ ಗುರೂಜಿ ಅವ್ರ ಸಹಿತ ವಿಚಾರ ಮಾಡಿಕೊಂಡು ಹೇಗಾದರೂ ಏನಾದರೂ ಆಗಲಿ ಹೇಗಾದರೂ ರೈತ ಸಂಘಟನೆ ಉಳಿಬೇಕು, ರೈತರ ಮೂಮೆಂಟ್ ಉಳಿಬೇಕು, ರೈತರ ಜಾನರಾಣೆ ಮಾಡಬೇಕು, ಯೋಗ್ಯರಿಗೆ ಮತ ಹಾಕಿರೋದು ಕಲಿಸ್ಬೇಕಾಗಿದೆ. ಇದೆಲ್ಲ ಆಗಬೇಕಾಗಿದ್ರೆ ನಾವು ನಿರಂತರವಾಗಿ ರೈತರ ಜೊತೆ ಸಂಪರ್ಕ ಮಾಡಬೇಕಾಗ್ತದೆ. ಆ ಮಾಡೋ ಸಂದರ್ಭದಲ್ಲಿ ಅನೇಕ ಬರ್ತಾರೆ ಹೋಗ್ತಾರೆ. ಅದು ನಿಮ್ಮ ಗುರಿ, ನಿಮ್ಮ ಲಕ್ಷ್ಯ ನೇರವಾಗಿ ಹೇಳುವಂಗೆ ನೀವು ಈ ಒಂದು ನೀರಾವರಿಗೆ ಬೆಳೀತಿರಲ್ಲ, ಇದು ಒಳ್ಳೆಯ ಫೀಲ್ಡು, ಇದು ನಿಮಗೆ ಒಳ್ಳೆಯ ಫಲವತ್ತತೆ ಕೊಡ್ಬೋದು ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. H16 ನ್ಯೂಸ್ ಅರ್ಥ ತಿಳಿಸುತ್ತಲಿರೋದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16
ಅರ್ಥಾತ್ ಹೇ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.